ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ. ನೀವಿಲ್ಲಿವರೆಗೂ ಅರ್ಜುನನ ಪುತ್ರ ಅಭಿಮನ್ಯುವಿನ ಕುರಿತು ಮಾತ್ರ ಕೇಳಿರ್ತೀರ. ಅಭಿಮನ್ಯುವಿನ ಪರಾಕ್ರಮ, ಚಕ್ರವ್ಯೂಹ ಭೇದಿಸಿ ಮುನ್ನುಗ್ಗಿ ಹೊರಬರಲಾರದೆ ವೀರ ಮರಣವನ್ನೊಪ್ಪಿದ ಪರಾಕ್ರಮಿ ಅಭಿಮನ್ಯುವಿನ ಬಗ್ಗೆ ಕೇಳದವರು ಯಾರೂ ಇಲ್ಲ. ಯಾಕಂದ್ರೆ ಆತ ಪಾಂಡವ ಅರ್ಜುನನ ಪುತ್ರ. ಆದರೆ ನನ್ನ ಬಗ್ಗೆ ನಿಮಗೆ ತಿಳಿದಿದೆ? ಖಂಡಿತ ತಿಳಿದಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾನು ನನ್ನ ತಂದೆಯಂತೆ ಸ್ನೇಹಕ್ಕೆ ಬೆಲೆ ಕೊಟ್ಟು ಕೌರವರ ಪರ ಅಂದ್ರೆ ಅಧರ್ಮದ ಪರವಾಗಿ ಹೋರಾಟ ನಡೆಸಿದವನು. ನಾನು ಯಾರಂತ ತಿಳಿದೆ? ನಾನು ವೃಷಸೇನ, ಮಹಾವೀರ ಕರ್ಣನ ಹಿರಿಯ ಪುತ್ರ. ನನ್ನ ತಂದೆಯ ಕುರಿತು ವಿಶೇಷ ವಿವರಣೆ ಬೇಕಾಗ್ಲಿಲ್ಲ ಅನ್ಸುತ್ತೆ. ಒಂದೆರಡು ಮಾತಿನಲ್ಲಿ ಹೇಳೋದಾದ್ರೆ, ಹುಟ್ಟಿಸಿದ ತಾಯಿ ಕುಂತಿಗೆ ಬೇಡವಾಗಿದ್ದ ಮಗ ನನ್ನ ತಂದೆ ಬೆಳೆದದ್ದು ಸೂತ ಪುತ್ರನಾಗಿ. ಹುಟ್ಟಿನಿಂದ ಕ್ಷತ್ರಿಯನಾಗಿದ್ರೂ ಎಲ್ಲರಿಂದಲೂ ಸೂತಪುತ್ರ ಎಂದು ಕರೆಸಿಕೊಂಡ. ತಪ್ಪಲ್ಲದ ತಪ್ಪಿನಿಂದಾಗಿ ಶಾಪಗ್ರಸ್ತನಾಗಿ ಬದುಕಿದ. ದಾನಿಯಾದ್ರೂ ಅದರಿಂದಲೇ ತನ್ನ ಜೀವವನ್ನ ಕೊನೆಯದಾಗಿಸಿದ ಮಹಾ ವ್ಯಕ್ತಿ. ಆದರೆ ದುರಂತ ನಾಯಕ ಕರ್ಣನ ಮಗ ನಾನು. ನನ್ನ ತಾಯಿ ವೈಶಾಲಿ ಸಾರಥಿಯೊಬ್ಬರ ಮಗಳು ಕೂಡ ಹೌದು. ನನ್ನ ತಂದೆ ಕರ್ಣ ಹಾಗೂ ತಾಯಿ ವೈಶಾಲಿ ಬಾಲ್ಯ ಸ್ನೇಹಿತರು. ನನ್ನ ತಾತ ಅಧಿರಥ ತಂದೆ ಕರ್ಣನಿಗಾಗಿ ಆಯ್ಕೆ ಮಾಡಿದ ಹುಡುಗಿ ವೈಶಾಲಿ. ಮಹಾಪತಿವೃತೆಯಾಗಿದ್ದ ನನ್ನ ತಾಯಿ ವೈಶಾಲಿ ತಂದೆ ಕರ್ಣ ಘೋರ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವನ್ನಪ್ಪಿದಾಗ ಸತಿ ಸಹಗಮನ ಮಾಡಿದ್ಲು. ನನ್ನ ತಂದೆಗೆ ನಾವು 9 ಜನ ಮಕ್ಕಳು. ನಾನು ವೃಷಸೇನ, ಚಿತ್ರಸೇನ, ಸತ್ಯಸೇನ, ಸುಷೇನ, ಶತ್ರುಂಜಯ, ದ್ವಿಪಥ, ಬಾಣಸೇನ, ಪ್ರಸೇನ ಮತ್ತು ವೃಷಕೇತು. ಎಲ್ಲರಿಗೂ ಹಿರಿಯನು ನಾನು. ಮಹಾಭಾರತ ಯುದ್ಧದಲ್ಲಿ ತನ್ನ ತಂದೆಯಾದ ಕರ್ಣನೊಂದಿಗೆ ಕೌರವರ ಪರವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದವನು ನಾನು. ತಂದೆ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಮೊದಲ 10 ದಿನ ಭಾಗಿಯಾಗಿರಲಿಲ್ಲ. ಇದಕ್ಕೆ ಕಾರಣ ಭೀಷ್ಮಾಚಾರ್ಯರೊಂದಿಗಿನ ವೈಮನಸ್ಸು. 11ನೇ ದಿನ ತಂದೆ ಯುದ್ಧದಲ್ಲಿ ಭಾಗಿಯಾಗಿದ್ದಾಗ ನಾನೂ ಕೂಡ ಅವರಿಗೆ ಜೊತೆಯಾದೆ. ಕುರುಕ್ಷೇತ್ರದಲ್ಲಿ ನನ್ನ ಯುದ್ಧ ಪರಾಕ್ರಮಗಳನ್ನು ನೋಡಿ ಭೀಷ್ಮ ಹಾಗೂ ಕೃಷ್ಣ ಪರಮಾತ್ಮನೇ ನನಗೆ ಅಜೇಯ ಯೋಧ ಎಂದು ಗುಣಗಾನ ಮಾಡಿದ್ದೂ ಇದೆ. ಕುರುಕ್ಷೇತ್ರ ಯುದ್ಧದ 11ನೇ ದಿನ ಯುದ್ಧ ಭೂಮಿಗೆ ಇಳಿದ ನಾನು ಮೊದಲಿಗೆ ನಕುಲ ಪುತ್ರನಾದ ಶಾಂತನಿಕನನ್ನು ಒಂದೇ ಏಟಿಗೆ ಹೊಡೆದುರುಳಿಸಿದೆನು. ನಂತರ ಉಪಪಾಂಡವರಾದ ದ್ರುಪದ, ದುಷ್ಟದ್ಯುಮ್ನ, ನಕುಲ, ಸಹದೇವ, ವಿರಾಟ ಜೊತೆಗೆ ಹಲವಾರು ಪ್ರಮುಖ ಯೋಧರ ಜೊತೆ ಹೋರಾಡಿ ಗೆದ್ದವನು ನಾನು. ಅಷ್ಟೇ ಅಲ್ಲ, ಪಂಚಮ ಪಾಂಡವನಾದ ಸಹದೇವನ ವಿರುದ್ಧ ಕೂಡ ಘನಘೋರ ಯುದ್ಧ ಮಾಡಿ ಆತನ ಬಿಲ್ಲನ್ನ ಮುರಿದು ಸಹದೇವ ಪ್ರಜ್ಞಾಹೀನನಾಗಿ ಬೀಳುವಂತೆ ಮಾಡಿದೆ. ಕೊನೆಗೆ ಸತ್ಯಕ್ರಿಯಾ ಸಹಾಯದಿಂದ ಸಹದೇವ ರಕ್ಷಿಸಲ್ಪಟ್ಟನು. ಕುರುಕ್ಷೇತ್ರದ ಯುದ್ಧದ 12ನೇ ದಿನದಂದು ಪಾಂಡವ ಸೈನ್ಯದ ಮತ್ಸ್ಯ ಪಡೆಗಳ ಮೇಲೆ ದಾಳಿ ಮಾಡಿ ರಾಜ ವಿರಾಟನನ್ನೇ ಸೋಲಿಸುವ ಮೂಲಕ ಪಾಂಡವರ ಪಾಲಿಗೆ ಸಿಂಹ ಸ್ವಪ್ನನಾಗಿದ್ದೆ. ವಿರಾಟ ಅಪಾರ ಪ್ರಮಾಣದ ಗಾಯದಿಂದ ನರಳುತ್ತಿದ್ದನು. ಇದನ್ನು ನೋಡಿದ ಅರ್ಜುನ ಪುತ್ರ ಅಭಿಮನ್ಯು ವಿರಾಟನ ಸಹಾಯಕ್ಕಾಗಿ ಬಂದ. ಅಭಿಮನ್ಯು ಬಂದ್ರೆ ಸುಮ್ಮನೆ ಬಿಡುವೇನೆ ನಾನು? ಖಂಡಿತ ಇಲ್ಲ. ನನ್ನ ಹಾಗೂ ಅಭಿಮನ್ಯುವಿನ ನಡುವೆ ತೀವ್ರವಾದ ದ್ವಂದ್ವ ಯುದ್ಧ ನಡೀತು. ಅಭಿಮನ್ಯುವಿನ ಪರಾಕ್ರಮದ ಮುಂದೆ ವೀರಾವೇಶದಿಂದ ಹೋರಾಡಿ ಅಭಿಮನ್ಯುವಿನ ಎದೆ ಮತ್ತು ತೊಡೆಗಳನ್ನ ಬಾಣದಿಂದ ಚುಚ್ಚಿ ಗಾಯ ಮಾಡಿದೆ. ಆದರೆ ಕೊನೆ ಗಳಿಗೆಯಲ್ಲಿ ಅಭಿಮನ್ಯು ನನ್ನ ಬಿಲ್ಲು ಬಾಣವನ್ನೇ ಮುರಿಯುವಲ್ಲಿ ಯಶಸ್ವಿಯಾದ. ಇದರಿಂದ ಆ ಕ್ಷಣಕ್ಕೆ ನಾನು ಸೋಲನ್ನ ಒಪ್ಪಬೇಕಾಯಿತು. ಅಭಿಮನ್ಯು ಎದುರು ನಾನು ಸೋತಿದ್ದು ನಿಜ, ಆದರೆ ಸತ್ತಿಲ್ಲ. 14ನೇ ದಿನ ಮತ್ತೆ ಯುದ್ಧ ಸನ್ನದ್ಧನಾಗಿ ಹೋರಾಟಕ್ಕೆ ಸಜ್ಜಾದೆ. ಆ ದಿನ ರಾತ್ರಿ ಪಾಂಚಾಲದ ರಾಜ ದ್ರುಪದನ ವಿರುದ್ಧ ಏಕ ಯುದ್ಧದಲ್ಲಿ ತೊಡಗಿ ಆತನನ್ನ ಪರಾಜಯಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೆನು. ದ್ರುಪದನ ಸೋಲಿನ ನಂತರ ದ್ರುಪದನ ಮಗ ದುಷ್ಟದ್ಯುಮ್ನನ್ನ ಕೂಡ ಯುದ್ಧದಲ್ಲಿ ಸೋಲಿಸಿ ನನ್ನ ದಾರಿಯಿಂದ ಅಷ್ಟೇ ಯಾಕೆ ಈ ಯುದ್ಧದಿಂದಲೇ ಹೊರ ನಡೆಯುವಂತೆ ಮಾಡಿದೆ ನಾನು. ಯುದ್ಧದ 17ನೇ ದಿನದಂದು ವೃಷಸೇನನಾದ ನಾನು ಉಪಪಾಂಡವರು ನಕುಲ, ಭೀಮ, ಸಾತ್ಯಾಕಿ, ಶಿಖಂಡಿಗಳನ್ನ ಏಕಾಂಗಿಯಾಗಿ ಸೋಲಿಸಿದೆನು. ಅಷ್ಟೇ ಅಲ್ಲ, ನಕುಲನ ವಿರುದ್ಧ ಒಂದೇ ಯುದ್ಧದಲ್ಲಿ ತೊಡಗಿ ಅವನ ರಥವನ್ನ ನಾಶಪಡಿಸಿದ್ದು ಕೂಡ ನಾನೇ. ಇದಾದ ಬಳಿಕ ನಕುಲನು ಭೀಮನ ರಥವನ್ನೇರ್ತಾನೆ. ನಕುಲ ಹಾಗೂ ಭೀಮ ಇಬ್ಬರೂ ಸೇರಿ ನನ್ನ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ರು. ಆದರೂ ಅವರಿಗೇನು ಗೊತ್ತು ನನ್ನ ಪರಾಕ್ರಮ? ನನ್ನ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಕೂರುವನೇ ಈ ಕರ್ಣನ ಮಗ? ಖಂಡಿತ ಇಲ್ಲ. ನಾನು ಇಬ್ಬರ ಮೇಲೂ ಯುದ್ಧ ಸಾರಿದೆ.
ತೀವ್ರ ಹೋರಾಟದ ಬಳಿಕ ಭೀಮನ ಬಿಲ್ಲನ್ನ ಮುರಿದು ಭೀಮನ ಎದೆಗೆ ಹಲವಾರು ಚೂಪಾದ ಬಾಣಗಳಿಂದ ಚುಚ್ಚಿದೆನು. ಇದರಿಂದ ಸಿಟ್ಟಿಗೆದ್ದ ಭೀಮ ಅರ್ಜುನನಿಗೆ ನನ್ನನ್ನ ಕೊಲ್ಲುವಂತೆ ತಿಳಿಸಿದ್ನಂತೆ. ಅರ್ಜುನನ್ನು ಕೂಡ ಸುಮ್ಮನೆ ಬಿಡುವವನಲ್ಲ ನಾನು. ಮಹಾಭಾರತ ಯುದ್ಧದ 17ನೇ ದಿನ ಪಾಂಡವರು ಉಪ ಪಾಂಡವರಾದಿಯಾಗಿ ಎಲ್ಲರನ್ನೂ ಸೋಲಿಸಿ ಪರಾಕ್ರಮದಿಂದ ಮುನ್ನುಗ್ತಿದ್ದೆ ನಾನು. ಅದೇ ಸಮಯದಲ್ಲಿ ಅರ್ಜುನನು ಕೌರವರಿದ್ದಲಿಗೆ ಬಂದು ನನ್ನ ತಂದೆಯಾದ ಕರ್ಣ, ದುರ್ಯೋಧನ, ಅಶ್ವತ್ಥಾಮರ ಮುಂದೆ ನಿಂತು, ಹೇ ಕರ್ಣ, ನೀನು ನನ್ನ ಮಗ ಅಭಿಮನ್ಯುನನ್ನ ಅನ್ಯಾಯವಾಗಿ ಕೊಂದೆ. ಎಂದು ನಾನು ನಿನ್ನ ಮಗನನ್ನ ಕೊಲ್ಲುತ್ತೇನೆ. ಸಾಧ್ಯವಾದರೆ ಎಲ್ಲ ಯೋಧರು ಅವನನ್ನ ಉಳಿಸಿಕೊಳ್ಳಿ ನೋಡೋಣ ಎಂದು ಸವಾಲು ಹಾಕಿದ್ರಂತೆ. ನನ್ನ ತಂದೆಯ ಮುಂದೆಯೇ ಸವಾಲು ಹಾಕಿದ ಅರ್ಜುನನನ್ನ ನಾನು ಸುಮ್ಮನೆ ಬಿಡ್ತೀನ? ಖಂಡಿತ ಇಲ್ಲ. ಅವರನ್ನೂ ಸೋಲಿಸಿ ಕೌರವರಿಗೆ ಪ್ರಚಂಡ ಗೆಲುವನ್ನು ನೀಡುವ ಹುರುಪಿನಲ್ಲಿ ನಾನಿದ್ದೆ. ನನ್ನ ಸಾಲು ಸಾಲು ಗೆಲುವುಗಳನ್ನು ನೋಡಿ, ಈ ಸಣ್ಣ ವಯಸ್ಸಿನಲ್ಲಿ ನನ್ನ ಯುದ್ಧ ಪರಾಕ್ರಮಗಳನ್ನು ನೋಡಿ ತಂದೆ ಕರ್ಣ ಸೇರಿ ಕೌರವರು ಮೆಚ್ಚಿ ಕೊಂಡಾಡಿದ್ರು. ಅವರು ನನ್ನ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಬಗೆಯುವವನಲ್ಲ ನಾನು. ಖಂಡಿತವಾಗಿಯೂ ಯುದ್ಧ ಗೆದ್ದೇ ಗೆಲ್ಲುವೇನೆಂಬ ಛಲವಿದೆ ನನ್ನಲ್ಲಿ. ಆದರೆ ಕೊನೆಗೆ ಆಗಿದ್ದೇನು? ಅರ್ಜುನ ಮತ್ತು ನನ್ನ ನಡುವೆ ಘನಘೋರ ಯುದ್ಧವೇ ನಡೆಯಿತು. ನಾನು ಅರ್ಜುನನ ಮೇಲೆ ಅನೇಕ ರೀತಿಯ ಬಾಣಗಳನ್ನ ಬಿಟ್ಟು ಕಠಿಣ ಸವಾಲುಗಳನ್ನೇ ಕೊಟ್ಟೆ. ಜೊತೆಗೆ ಅರ್ಜುನನ ತೋಳುಗಳನ್ನ 10 ಬಾಣಗಳಿಂದ ಚುಚ್ಚಿದ್ದಲ್ಲದೆ ಶ್ರೀಕೃಷ್ಣನ ತೋಳನ್ನ ಸಹ 10 ಬಾಣಗಳಿಂದ ಚುಚ್ಚಿ ಅವರು ಮುಂದುವರಿಯದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದೆನು. ಆದರೆ ನನ್ನ ತಂದೆಯ ಮುಂದೆ ಸವಾಲು ಹಾಕಿ ಬಂದಿದ್ದ ಅರ್ಜುನ ಸುಮ್ಮನಿರಲಿಲ್ಲ. ತುಂಬಾನೇ ಯೋಚನೆ ಮಾಡಿ ಅರ್ಜುನ ನನ್ನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಲು ಶುರು ಮಾಡಿದ. ಒಟ್ಟೊಟ್ಟಿಗೆ ಬೀಳುತ್ತಿದ್ದ ಬಾಣಗಳ ರಾಶಿಯಿಂದ ತಪ್ಪಿಸಿಕೊಳ್ಳಲು ನನಗೆ ಸಾಧ್ಯವಾಗಲೇ ಇಲ್ಲ. ನಾನು ಮುಂದೇನು ಮಾಡಲಿ ಎಂದು ಯೋಚಿಸುವಷ್ಟರಲ್ಲಿ ಅರ್ಜುನ ನನ್ನ ಬಿಲ್ಲು ಬಾಣಗಳನ್ನೇ ತನ್ನ ಹರಿತ ಬಾಣಗಳಿಂದ ಮುರಿದು ಬಿಟ್ಟಿದ್ದ. ಅಚಾನಕ್ಕಾಗಿ ಆದಂತಹ ಈ ಎಲ್ಲಾ ಸನ್ನಿವೇಶಗಳಿಂದ ತತ್ತರಿಸಿ ಹೋಗಿ ನಿಂತಿದ್ದ ನನ್ನ ಕೈಕಾಲುಗಳನ್ನ ಅರ್ಜುನ ಕತ್ತರಿಸಿ ಹಾಕಿದನು. ನನ್ನ ತಂದೆಯ ಸಹೋದರನಾದ ಹಾಗೂ ಮಹಾಪರಾಕ್ರಮಿಯಾದ ಅರ್ಜುನನ ಮುಂದೆ ಪುಟ್ಟ ಬಾಲಕನಾದ ನಾನು ಸೋತು ಸುಣ್ಣವಾಗಿದ್ದೆ. ಕೊನೆಗೆ ಅರ್ಜುನ ಮತ್ತೊಂದು ಬಾಣ ಬಿಡುವ ಮೂಲಕ ನನ್ನ ಉಸಿರನ್ನೇ ನಿಲ್ಲಿಸಿದನು. ಮಹಾಭಾರತ ಯುದ್ಧ ಜಯಿಸಿ ಕೌರವರಿಗೆ ಗೆಲುವು ನೀಡಬೇಕೆಂಬ ನನ್ನ ಮಹತ್ತರ ಆಸೆ ಕನಸಾಗಿ ಉಳಿಯಿತು. ತನ್ನ ಕಣ್ಣೆದುರು ಎಲ್ಲವೂ ನಡೆಯುತ್ತಿದ್ರೂ ಇಬ್ಬರು ಯೋಧರ ಯುದ್ಧ ಮಾಡುವಾಗ ಮಧ್ಯ ಪ್ರವೇಶಿಸಬಾರದು ಎನ್ನುವ ನಿಯಮ ಪಾಲಿಸಿದ ನನ್ನ ತಂದೆ ಕರ್ಣ ಏನೂ ಮಾಡಲು ಸಾಧ್ಯವಾಗದೆ ನನ್ನ ಸಾವನ್ನೇ ಕಣ್ಣ ಮುಂದೆ ಕಂಡು ತತ್ತರಿಸಿದ್ರು. ಅಭಿಮನ್ಯುವಿನ ಸಾವಿಗೆ ಅರ್ಜುನ ಸೇಡು ತೀರಿಸಿಯಾಗಿತ್ತು. ಗೆಲುವಿನ ಕನಸು ಕಂಡ ನನ್ನ ಆತ್ಮ ಅದಾಗಲೇ ನನ್ನ ಬಿಟ್ಟು ಸಾಗಿತ್ತು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.